ಡಾಕ್ಟ್ರೆ, ಈಗ ವೆಯ್ಟ್ ರಿಡಕ್ಷನ್ ಮಾಡಬೇಕು, ಮಂಡಿ ಮೇಲೆ ಜಾಸ್ತಿ ಭಾರ ಬೀಳಬಾರ್ದು. ಈಗ ವೆಯ್ಟ್ ಲಿಫ್ಟರ್ಸು ವೆಯ್ಟೇ ಲಿಫ್ಟ್ ಮಾಡ್ತಾ ಇರ್ತಾರೆ ಅವರು ಯಾವ ರೀತಿ ಅದೇನು ತೊಂದರೆ ಆಗಲ್ವಾ ಡಾಕ್ಟ್ರೆ? ಡೆಫಿನೆಟ್ಲಿ ತೊಂದರೆಗಳಾಗುತ್ತೆ. ಈಗ ವೆಯ್ಟ್ ಲಿಫ್ಟರ್ಸ್ ಅಷ್ಟೇ ಅಲ್ಲ, ಈಗ ಇವನ್ ಸರ್ವೇ ಸಾಮಾನ್ಯವಾಗಿ ನಾವು ಮೆಟಲ್ಗಳನ್ನು ಹತ್ತೋದು ಅಥವಾ ಓಡೋದು, ಹಾರ್ಡ್ ಸರ್ಫೇಸಸ್ ಮೇಲೆ ಟ್ರೆಕ್ ಮಾಡೋದು, ರಫ್ ಸರ್ಫೇಸಸ್ ಮೇಲೆ ಓಡಾಡೋದು, ಇದೆಲ್ಲನೂ ನಮ್ಮ ಮಂಡಿ ಮೇಲೆ ವೆಯ್ಟ್ ಜಾಸ್ತಿಯಾಗಿ ಬೀಳ್ತಾನೆ ಇರ್ತದೆ. ಸೊ ನಾರ್ಮಲ್ ಆಗಿ ನಾವು ನಡೆಯುವಾಗ ಏನು ಭಾರದ್ದು ಅಥವಾ ಲೋಡ್ ಅಂತ ಏನಾಗ್ತದೆ ಮಂಡಿ ಮೇಲೆ ಏನು ಬೀಳುತ್ತೆ, ಅದು ಈ ಸ್ಟೆಪ್ಸ್ ಹತ್ತುವಾಗ ಅಥವಾ ಓಡುವಾಗ ಅಥವಾ ಒಂದು ಭಾರವನ್ನು ಎತ್ತುವಾಗ ಅದಕ್ಕಿಂತ ಒಂದು 3-4 ಪಟ್ಟು ಜಾಸ್ತಿಯಾಗಿ ಲೋಡ್ ಮಂಡಿ ಮೇಲೆ ಬೀಳ್ತಾ ಇರ್ತದೆ. ಸೊ ಕಾನ್ಸ್ಟೆಂಟ್ಲಿ ಈ ಥರದ್ದು ಆಕ್ಟಿವಿಟೀಸ್ ಮಾಡೋರು ಯಾರು ಇರ್ತಾರೆ ಅವ್ರ ಮೇಲೆ ಇದರದ್ದು ಪರಿಣಾಮ ಆಗೇ ಆಗುತ್ತೆ. ಸೊ ಅದನ್ನು ಪ್ರೊಟೆಕ್ಟಿವ್ ಆಗಿ ನೋಡ್ಕೊಳ್ಬೇಕು ಅಂದರೆ ಮಂಡಿ ಮೇಲೆ ಸ್ಟ್ರೈನ್ ಆಗದಿರೋ ಥರ ನಾವು ನೋಡ್ಕೋಬೇಕಾಗತ್ತೆ. ಕಂಟಿನ್ಯೂಸ್ಲಿ ಒಂದೇ ಆಕ್ಟಿವಿಟಿ ಮಾಡಿದರೆ ಡೆಫಿನೆಟ್ಲಿ ಡಿಜನರೇಟಿವ್ ಚೇಂಜಸ್ ನಾವು ನೋಡ್ತೀವಿ. ಇನ್ನೊಂದು, ಈ ಥರ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸಲ್ಲಿ ಇನ್ವಾಲ್ವ್ ಆಗಿದ್ದಾಗ ಸಾಮಾನ್ಯವಾಗಿ ಲಿಗಮೆಂಟ್ ಇಂಜರೀಸು ಇವೆಲ್ಲನೂ ಇರ್ತವೆ. ಸೊ ಈ ಲಿಗಮೆಂಟ್ ಇಂಜರೀಸಲ್ಲಿ ನಮಗೆ ನಡೆಯೋದಕ್ಕೆ ಯೂಶಲಿ ಜಾಸ್ತಿಯಾಗಿ ಏನು ತೊಂದರೆ ಆಗೋದಿಲ್ಲ. ಹಾಗಾಗಿ ಚೆನ್ನಾಗಿ ನೆಗ್ಲೆಕ್ಟ್ ಮಾಡುವಂಥ ಚಾನ್ಸಸ್ ತುಂಬ ಜಾಸ್ತಿ ಇರ್ತದೆ, ಬಿಕಾಸ್ ಅದು ಅವ್ರ ಡೇ ಟು ಡೇ ಆ್ಯಕ್ಟಿವಿಟೀಸ್ಗೆ ತೊಂದರೆ ಮಾಡಲ್ಲ. ಬಟ್ ಈ ಸ್ಪೋರ್ಟ್ಸ್ ಆಡೋರಿಗೆ, ಓಡಾಡೋರಿಗೆ ಅದು ಸ್ವಲ್ಪ ಇನ್ಸ್ಟೆಬಿಲಿಟಿ ಕಾಸ್ ಮಾಡಿದಾಗ ಆ ಥರದ ಜನಗಳು ಬರ್ತಾರೆ. ಬಟ್ ಈಗ ಒಂದು 100 ಜನರಲ್ಲಿ ಈ ಥರ ಆದಾಗ ಒಂದು 10-15 ಜನ ಅಷ್ಟೇ ನಮ್ಮ ಹತ್ರ ಬಂದು ತೊಂದರೆಗಳನ್ನು ಹೇಳ್ಕೊತಾರೆ. ಇನ್ನು ಉಳಿದವರು ಅದನ್ನು ನೆಗ್ಲೆಕ್ಟ್ ಮಾಡ್ಬಿಡ್ತಾರೆ, ಬಿಕಾಸ್ ಅದರಿಂದ ಅವ್ರಿಗೆ ಮೇಜರಾಗಿ ಲೈಫ್ ಅಥವಾ ಡೇ ಟು ಡೇ ಆ್ಯಕ್ಟಿವಿಟೀಸ್ಗೆ ತೊಂದರೆ ಆಗ್ತಾ ಇರೋದಿಲ್ಲ. ಸೊ ಇದರಿಂದ ಏನಾಗುತ್ತೆ, ಆ ಇನ್ಸ್ಟೆಬಿಲಿಟಿಯಿಂದ ಕಾನ್ಸ್ಟೆಂಟಾಗಿ ಉಜ್ತಾನೆ ಇರ್ತದೆ, ಒಂದಕ್ಕೊಂದು ಮೂಳೆ ಉಜ್ತಾ ಇರೋದ್ರಿಂದ ಬೇಗ ಡಿಜನರೇಟಿವ್ ಚೇಂಜಸ್ ಕಾಣಿಸಿರ್ತದೆ. ಸೊ ಈ ಥರದ ಜನರಲ್ಲಿ ಆರ್ಥರೈಟಿಸ್ ಬೇಗ ಸೆಟ್ ಇರಂಗಿರ್ತದೆ. ಸೊ ನಾರ್ಮಲ್ ಆಗಿ ನಾವು ಆರ್ಥರೈಟಿಸ್ ಒಂದು 60 ಇಯರ್ಸ್ ನೋಡೋರಿಗೆ ಈ ಏಜಲ್ಲಿ ಒಂದು 40-45 ಇಯರ್ಸಲ್ಲೇ ನಾವು ಆರ್ಥರೈಟಿಸ್ ನೋಡ್ಬೋದು. ಸೊ ಯಾವುದನ್ನು ನೆಗ್ಲೆಕ್ಟ್ ಮಾಡಬಾರ್ದು. ಸೊ ಚಿಕ್ಕದಿರುವಾಗಲೇ ನಾವು ಅದನ್ನು ಸರಿಪಡಿಸ್ಬಿಟ್ರೆ ಮುಂದೆ ಆಗೋಂಥ ದೊಡ್ಡ ತೊಂದರೆನ ನಾವು ಅವಾಯ್ಡ್ ಮಾಡ್ಬೋದು. ಈಗ ಆರ್ಥರೈಟಿಸ್ ಅಂದ್ರಲ್ಲ, ಈ ಆರ್ಥರೈಟಿಸ್ಗೆ ಏನಾದರೂ ಮೆಡಿಕೇಶನ್ನಿಂದ ಕ್ಯೂರ್ ಮಾಡ್ಬೋದಾ ಇದನ್ನು? ಆರ್ಥರೈಟಿಸ್ ಅನ್ನೋದು ಬರೀ ಡಿಜನರೇಟಿವ್ ಅಂತ ಇರೋದಿಲ್ಲ, ಅದು ಸುಮಾರು ಆರ್ಥರೈಟಿಸ್ ನಾವು ಹೇಳ್ಬೋದು. ಅದರಲ್ಲಿ ಡಿಜನರೇಟಿವ್ ಆರ್ಥರೈಟಿಸ್ ಅನ್ನೋದು ಕಾಮನೆಸ್ಟ್ ನಾವು ನೋಡುವಂಥದ್ದು. ಅದರ್ ಕೈಂಡ್ ಆಫ್ ಆರ್ಥರೈಟಿಸ್ ಅಂದರೆ ಈಗ ಇನ್ಫ್ಲಮೇಟರಿ ಆರ್ಥರೈಟಿಸ್ ಅಂತ ಇರುತ್ತೆ, ಅಥವಾ ಟ್ರಾಮ್ಯಾಟಿಕ್ ಆರ್ಥರೈಟಿಸ್ ಅಂತ ಇರುತ್ತೆ. ಸೊ ಇವಕ್ಕೆ ಸೆಪರೇಟಾಗಿ ಅದರದ್ದೇ ಟ್ರೀಟ್ಮೆಂಟ್ ಇರ್ತದೆ. ಸೊ ಇನ್ಫ್ಲಮೇಟರಿ ಆರ್ಥರೈಟಿಸಲ್ಲಿ ಲಾಂಗ್ ಟರ್ಮ್ ಮೆಡಿಕೇಶನ್ಸ್ ಇರುತ್ತೆ, ಫಿಸಿಯೋಥೆರಪಿ ಇರುತ್ತೆ, ಎಕ್ಸ್ಟರ್ನಲ್ ಸಪೋರ್ಟ್ಸ್ ಹಾಕಬೇಕಾಗುತ್ತೆ. ಕೊನೆಗೆ ಇಫ್ ಇಟ್ ಹ್ಯಾಸ್ ರೀಚ್ಡ್ ಟರ್ಮಿನಲ್ ಸ್ಟೇಜ್ ಆಫ್ ಆರ್ಥರೈಟಿಸ್ ಆವಾಗ ಅವರಿಗೆ ಸರ್ಜರಿ ಅವಶ್ಯಕತೆ ಬರ್ತದೆ. ಸೊ ಟ್ರಾಮ್ಯಾಟಿಕ್ ಆರ್ಥರೈಟಿಸಲ್ಲಿ ನಾವು ಆದಾಗಲೇ ಅದನ್ನು ಕರೆಕ್ಟಾಗಿ ಟ್ರೀಟ್ ಮಾಡಿದರೆ ಅದರಿಂದ ಆಗೋಂಥ ತೊಂದರೆ ಅಥವಾ ಆರ್ಥರೈಟಿಸ್ನ ನಾವು ಸುಮಾರಾಗಿ ಮುಂದೂಡ್ಬೋದು. ಬಟ್ ಡಿಜನರೇಟಿವ್ ಆರ್ಥರೈಟಿಸ್ ಅನ್ನೋದು ಒಂದು 60-65 ಇಯರ್ಸ್ ಆದಮೇಲೆ ನಾವು ಸಾಮಾನ್ಯವಾಗಿ ನೋಡ್ತೀವಿ. ಸೊ ಅದು ಒಂದು ಕಾಮನೆಸ್ಟ್ ಆರ್ಥರೈಟಿಸ್ ದಟ್ ವಿ ಸಿ. ಅದರಲ್ಲಿ ಸ್ಟೇಜಸ್ ಇರ್ತವೆ. ಸೊ ಅರ್ಲಿ ಸ್ಟೇಜು ಅಥವಾ ಮೈಲ್ಡು, ಮಾಡ್ರೇಟು ಅಥವಾ ಸಿವಿಯರ್ ಆರ್ ಅಡ್ವಾನ್ಸ್ಡ್ ಆರ್ಥರೈಟಿಸ್ ಅಂತ ಹೇಳ್ತೀವಿ. ಸೊ ಈ ಮೈಲ್ಡ್ ಮಾಡ್ರೇಟ್ ಆರ್ಥರೈಟಿಸನ್ನ ನಾವು ಮೆಡಿಸಿನ್ಸು, ಫಿಸಿಯೋಥೆರಪಿ ಅಥವಾ ಸ್ಟ್ರೆಂಥನಿಂಗ್ ಎಕ್ಸರ್ಸೈಸಸ್ಸು ಈ ಥರದ್ರಿಂದ ನಾವು ಗುಣಪಡಿಸ್ಬೋದು. ಬಟ್ ಅದನ್ನು ಸ್ಟಾಪ್ ಮಾಡಲಿಕ್ಕಾಗೋದಿಲ್ಲ. ವಿ ಕ್ಯಾನ್ ಪೋಸ್ಟ್ಪೋನ್ ದ ಪ್ರಾಬ್ಲಮ್. ಮಾಡ್ರೇಟ್ ಟು ಸಿವಿಯರ್ ಆರ್ಥರೈಟಿಸ್ ಆದಾಗ ಇಟ್ ಈಸ್ ಇನ್ ಬಿಟ್ವೀನ್. ಸೊ ಮೆಡಿಸಿನ್ಸನ್ನು ಟ್ರೈ ಮಾಡ್ತಾ ಇರ್ತೀವಿ, ಎಕ್ಸರ್ಸೈಸಸ್ಸು, ಫಿಸಿಯೋಥೆರಪಿ, ಇದರಲ್ಲಿ ಅವರಿಗೆ ರಿಲೀಫ್ ಸಿಗ್ತಾ ಇಲ್ಲ ಅಂದರೆ ಸರ್ಜಿಕಲ್ ಆಪ್ಷನ್ಸ್ ಎಕ್ಸ್ಪ್ಲೋರ್ ಮಾಡಬೇಕಾಗತ್ತೆ. ಇನ್ನು ಅಡ್ವಾನ್ಸ್ಡ್ ಆರ್ಥರೈಟಿಸಲ್ಲಿ ವೇರ್ ಡೇ ಟು ಡೇ ಆ್ಯಕ್ಟಿವಿಟೀಸ್ ಲಿಮಿಟ್ ಆಗ್ತಾ ಇರುತ್ತೆ, ಅಥವಾ ಡಿಫಾರ್ಮಿಟೀಸ್ ಇರುತ್ತೆ, ರಿಸ್ಟ್ರಿಕ್ಟೆಡ್ ಮೂವ್ಮೆಂಟ್ಸ್ ಇರುತ್ತೆ, ಈ ಥರದವ್ರಿಗೆ ಸರ್ಜರಿ ಒಂದು ಒಳ್ಳೆ ರಿಸಲ್ಟ್ನ ಕೊಡ್ತದೆ.